ಬಗೆದಷ್ಟು ಬಯಲಾಗ್ತಾ ಇದೆ ಅನನ್ಯ ಭಟ್ ನಾಪತ್ತೆ ರಹಸ್ಯ. ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಅನನ್ಯ ಭಟ್ ಕೇಸ್. ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ, ಸಾಕಷ್ಟು ತಿರುವುಗಳು ಕೂಡ ಪಡೆದುಕೊಳ್ತಾ ಇದೆ. ದಿನಕ್ಕೊಂದು ತಿರುವು. ದೂರುದಾರೆ ಸುಜಾತಾ ಭಟ್ ಸುತ್ತ ಹಲವು ಅನುಮಾನಗಳು ಮೂಡ್ತಾ ಇವೆ. ಆಲ್ಬಮ್ನಲ್ಲಿದ್ದ ಫೋಟೋ ತೆಗೆದು ಕಥೆಯನ್ನ ಎಣೆದ್ರಾ ಗೊತ್ತಿಲ್ಲ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅನನ್ಯ ಭಟ್ ಪ್ರಕರಣ. ಒಂದು ರೀತಿಯಾಗಿ ಥ್ರಿಲ್ಲರ್ ಸಿನಿಮಾ ನೋಡೋ ರೀತಿ ಆಗ್ತಾ ಇದೆ. ಗೊತ್ತೇ ಆಗ್ತಾ ಇಲ್ಲ ಯಾವ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಅಂತ ಹೇಳಿ. ಒಂದು ಕಡೆ ಅನನ್ಯ ಭಟ್ ನಾಪತ್ತೆಯಾಗಿದ್ದಾರೆ, ಅವರ ಅಸ್ಥಿಯನ್ನ ಹುಡುಕಿಕೊಡಿ ಅಂತ ಹೇಳಿ ಸುಜಾತಾ ಭಟ್ ಅವರು ದೂರನ್ನ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಸುಜಾತಾ ಭಟ್ ಅವರು ದೂರು ಕೊಟ್ಟರು ಸರಿ, ಸಾಕ್ಷ್ಯ ಏನು? ಅನನ್ಯ ಭಟ್ ಸುಜಾತಾ ಭಟ್ ಅವರ ತಾಯಿ ಅನ್ನೋದಕ್ಕೆ, ಅನನ್ಯ ಭಟ್ ಸುಜಾತಾ ಭಟ್ ಅವರ ಮಗಳು ಅನ್ನೋದಕ್ಕೆ ಸಾಕ್ಷ್ಯ ಏನು? ಮೊದಲು ಅನನ್ಯ ಭಟ್ ಅನ್ನುವಂತಹ ಪಾತ್ರ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಸುಜಾತಾ ಭಟ್ ಅವರು ಒಂದು ಫೋಟೋವನ್ನು ತೋರಿಸಿದ್ರು, ಇತ್ತೀಚೆಗಷ್ಟೇ ಒಂದು ಫೋಟೋವನ್ನು ತೋರಿಸಿದ್ರು. ಬಟ್ ಆ ಫೋಟೋದಲ್ಲಿರುವಂತಹ ಮಹಿಳೆ ಅನನ್ಯ ಭಟ್ ಅಲ್ಲ. ನೋಡಿ, ಸುಜಾತಾ ಅವರ ಕಥೆಯನ್ನ ಕಂಡು ವಾಸಂತಿ ಕುಟುಂಬಸ್ಥರು ಈಗ ದಂಗಾಗಿದ್ದಾರೆ. ಸುಜಾತಾ ಭಟ್ ವಿರುದ್ಧ ವಾಸಂತಿ ಕುಟುಂಬಸ್ಥರು ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ವಾಸವಾಗಿತ್ತು ವಾಸಂತಿ ಕುಟುಂಬ. ಈಗ ಇಡೀ ಶಾಕ್ ಆಗಿದೆ, ಇಡೀ ಕುಟುಂಬಕ್ಕೆ ಶಾಕ್. ಕಾರಣ ಏನು ಅಂತ ಹೇಳಿದ್ರೆ, ವಾಸಂತಿ ಅವರ ಫೋಟೋವನ್ನ ತೋರಿಸಿ ಇದೇ ನನ್ನ ಮಗಳ ಫೋಟೋ ನೋಡಿ ಅಂತ ಹೇಳಿ ಸುಜಾತಾ ಭಟ್ ಅವರು ಮಾಧ್ಯಮಗಳ ಮುಂದೆ ಬಂದರು. ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇತ್ತು. ನೋಡಿ, ಸುಜಾತಾ ಭಟ್ ಅವರು ಮಾನಸಿಕ ಅಸ್ವಸ್ಥೆ, ಇದೇ ಕಾರಣಕ್ಕಾಗಿ ನಾನಾ ರೀತಿಯ ಕಥೆಗಳನ್ನು ಕಟ್ತಾ ಇದ್ದಾರೆ. ಅವರಿಗೆ ಮಗಳೇ ಇಲ್ಲ, ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ ಕಥೆಯನ್ನು ಕಟ್ಟಿದ್ದಾರೆ ಅನ್ನುವ ಆರೋಪ ಇತ್ತು. ಈ ಆರೋಪದ ನಡುವೆ ಸುಜಾತಾ ಭಟ್ ಅವರು ಒಂದು ಫೋಟೋವನ್ನು ರಿಲೀಸ್ ಮಾಡಿದರು. ನೀವು ಕೂಡ ಗಮನಿಸ್ತಾ ಇದ್ದೀರಾ ಫೋಟೋವನ್ನು, ಅನನ್ಯ ಭಟ್ ಅನ್ನುವಂತಹ ಫೋಟೋ. ಬಟ್ ಇದು ಅನನ್ಯ ಭಟ್ ಅಲ್ಲ, ವಾಸಂತಿ ಅನ್ನುವಂತಹ ಫೋಟೋ ಈಗ ಹೊರಗಡೆ ಬರ್ತಾ ಇದೆ. ಹಾಗಾದರೆ ವಾಸಂತಿ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕೆ ನಮ್ಮ ವಾಸಂತಿಯ ಫೋಟೋನ ಯಾಕೆ ಯೂಸ್ ಮಾಡಿಕೊಂಡ್ರು, ಹೇಗೆ ಯೂಸ್ ಮಾಡಿಕೊಂಡ್ರು ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆಯಲ್ವಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಸಂತಿ ಕುಟುಂಬಸ್ಥರು ಕೂಡ ಮಾತನಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ. ಜೊತೆಗೆ ಅಶ್ವವೇಗ ನ್ಯೂಸ್ ಜೊತೆ ಕೂಡ ಮಾತನಾಡಿರುವಂಥದ್ದು. ಹಾಗಾದರೆ ಏನು ಮಾತನಾಡಿದ್ರು ಅನ್ನುವ ಪ್ರಶ್ನೆ ಕೂಡ ಇದೆ. ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ವಾಸಂತಿ ಸಹೋದರರಾಗಿರುವಂಥ ವಿಜಯ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನೋಡಿ, ಈಗ ನಿಮ್ಗಾಗೆ ಗೊತ್ತಿದೆ ಅನನ್ಯ ಭಟ್ ಅಂತ ಹೇಳಿ ನಿಮ್ಮ ಸಹೋದರಿಯ ಫೋಟೋವನ್ನು ಯೂಸ್ ಮಾಡಿದ್ದಾರೆ ಎನ್ನುವ ಆರೋಪ. ಏನು ಹೇಳ್ತೀರಿ? ನಿಮಗೆ ಮುಖ್ಯವಾಗಿ ಸುಜಾತಾ ಭಟ್ ಅವರು ನಿಮಗೆ ಪರಿಚಯಸ್ಥರಾ? ಇಲ್ಲ, ಅವ್ರ ಪರಿಚಯ ಇಲ್ಲ ಸರ್. ನಮ್ಮ ಫೋಟೋ ತಗೊಂಡು, ತಂಗಿ ಫೋಟೋ ತಗೊಂಡು ಮಿಸ್ಯೂಸ್ ಮಾಡಿದ್ದಾರೆ. ನೀವು ಪರಿಚಯ ಇಲ್ಲ, ಸುಜಾತಾ ಭಟ್ ಯಾರು ಅಂತಾನೆ ಗೊತ್ತಿಲ್ಲ ನಿಮಗೆ? ಇಲ್ಲ ಸರ್, ಪರಿಚಯ ಇಲ್ಲ ಸರ್. ಮತ್ತೆ ಫೋಟೋನ ಯೂಸ್ ಮಾಡ್ಕೊಂಡಿದ್ದಾರೆ ಹೇಗೆ ಅಂತ ಗೊತ್ತಾಯ್ತಾ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಿಮಗೆ? ಹೇಗೆ ಅಂದ್ರೆ, ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಅವರು ಸುಜಾತಾ ಭಟ್ ಅವರು ಅವ್ರ ಮನೆಗೆ ಅವರ ವಸಂತಿ ಅವರ ಮಾವ ಜೊತೆಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇತ್ತು ಅಂತ ಆ ಟೈಮಲ್ಲಿ ಏನಾದ್ರು ತಗೊಂಡು ಹೋಗಿರ್ಬೋದು ಬಂದಿದಾಗ. ನಮಗೆ ಏನು ಮಾಹಿತಿ ಇಲ್ಲ ಸರ್ ಅದ್ರ ಬಗ್ಗೆ. ಓಕೆ. ಮತ್ತೆ ವಾಸಂತಿ ಅವ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಸರ್? ಯಾಕಂತ ಹೇಳಿದ್ರೆ ನೋಡಿ, ಈಗ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಅನನ್ಯ ಭಟ್ ಅಂತ ಹೇಳಿದ್ರೆ ಫೋಟೋ ಬರುತ್ತೆ, ಈ ಚಿಕ್ಕ ವಯಸ್ಸಿನ ಫೋಟೋ ಬಂತು. ಓಕೆ, ವಾಸಂತಿ ಅವರ ಫೋಟೋವನ್ನು ಇತ್ತೀಚೆಗೆ ರಿಲೀಸ್ ಮಾಡಿದ್ರಿ. ಬಟ್ ಇದು ನಿಮ್ಗೆ ಯಾವಾಗ ಗೊತ್ತಾಯಿತು? ಗೊತ್ತಾದಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ರಿ? ಮತ್ತು ನೀವು ಏನಾದರೂ ಸುಜಾತಾ ಭಟ್ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಏನಾದರೂ ಮಾಡಿದ್ರಾ? ಇಲ್ಲ, ಅವ್ರನ್ನ ಏನು ಸಂಪರ್ಕ, ಅವ್ರಿಗೂ ನಮ್ಗೆ ಏನು ಕಾಂಟ್ಯಾಕ್ಟ್ ಇಲ್ಲ, ಸಂಬಂಧನೂ ಇಲ್ಲ. ನಾವು ಟಿವಿಯಲ್ಲಿ ಮಾಧ್ಯಮದಲ್ಲಿ ಬಂದಾಗನೇ ಗೊತ್ತಾಯ್ತು. ಅಲ್ಲ, ಈಗ ನಿಮ್ಮ ಸಹೋದರಿಯ ಫೋಟೋ ಸುಜಾತಾ ಭಟ್ ಅವ್ರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಹೇಗೆ ಸಿಕ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತಲ್ವಾ? ಅದೇ, ಇವರು ಲಿವ್ ಇನ್ ರಿಲೇಶನ್ಶಿಪ್ ಇರುವಾಗ ಅವಾಗ ತಗೊಂಡೋಗಿರ್ಬೋದು. ಎಲ್ಲಿ? ಅವ್ರ ಮನೆಗೆ ಹೋಗ್ತಾ ಇದ್ರಲ್ಲ. ಯಾರ ಮನೆಗೆ? ವಸಂತಿ ಅವರ ಮನೆಗೆ ಹೋಗ್ತಾ ಇದ್ರು. ಆ ಟೈಮಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ನೀವು ಹೇಳ್ತಾ ಇರುವಂತ? ತಗೊಂಡು ಹೋಗಿದ್ದಾರೆ ಅಂತ. ಓಕೆ. ಅದು ಮಾಹಿತಿ ಇಲ್ಲ ಸರ್ ನಮ್ಗೆ, ಯಾವ ತಗೊಂಡು ಹೋಗಿದ್ರೆ ಅಂತ ಮಾಹಿತಿ ಇಲ್ಲ ನಮ್ಗೆ. ಓಕೆ.
ಅಂದರೆ ಈಗ ಸುಜಾತಾ ಭಟ್ ಅವರು ತೋರಿಸಿದಂಥ ಅನನ್ಯ ಭಟ್ ಅನ್ನುವಂಥ ಫೋಟೋ ಸುಳ್ಳು. ಹೌದು ಹೌದು 100% ಸರ್. ಇದು ವಾಸಂತಿಯವರ ಸಣ್ಣ ವಯಸ್ಸಿನ ಫೋಟೋ. ಹೌದು. ಓಕೆ ಓಕೆ, ಥ್ಯಾಂಕ್ಸ್ ಸೊ ಮಚ್ ಸರ್ ಮಾತನಾಡಿದ್ದಕ್ಕೆ. ವಾಸಂತಿಯವರ ಸಹೋದರ ವಿಜಯ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ನೋಡಿ ಒಂದು ಪ್ರಶ್ನೆ ನಾರ್ಮಲ್ ಆಗಿ ಕಾಡ್ತಾ ಇತ್ತಲ್ವಾ, ಸುಜಾತಾ ಭಟ್ ಒಂದು ಫೋಟೋವನ್ನು ತೋರಿಸಿ ಇದೇ ನನ್ನ ಮಗಳ ಫೋಟೋ ಅನನ್ಯ ಭಟ್ ನೋಡಿ ಅಂತ ಹೇಳಿದ್ರೆ, ಇಲ್ಲ ಇದು ವಾಸಂತಿ ಅನ್ನುವ ಮಹಿಳೆಯ ಫೋಟೋ, ಚಿಕ್ಕ ವಯಸ್ಸಿನ ಫೋಟೋ ಅಂತ ಹೇಳಿ ಈಗ ವಾಸಂತಿಯವರ ಕುಟುಂಬಸ್ಥರು ಹೊರಗಡೆ ಬಂದಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕಾನೂನು ಸಮರಕ್ಕೂ ಕೂಡ ಮುಂದಾಗಿದ್ದಾರಂತೆ. ನನ್ನ ತಂಗಿ ಸುಜಾತಾ ಅವರ ಮಗಳು ಆಗಲಿಕ್ಕೆ ಏಕ್ ಸಾಧ್ಯ, ಈ ಪ್ರಶ್ನೆ ವಾಸಂತಿಯವರ ಸಹೋದರ ವಿಜಯ್ ಕಿಡಿಕಾರಿದ್ದಾರೆ. ನನ್ನ ತಂಗಿ ವಾಸಂತಿ ಫೋಟೋವನ್ನು ಇಟ್ಕೊಂಡು ತನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಸಂತಿ ಫೋಟೋವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನನ್ನ ತಂಗಿ ವಾಸಂತಿ ಕೊಡವ ಸಮಾಜಕ್ಕೆ ಸೇರಿದವಳು. ವಾಸಂತಿ ಮತ್ತು ಶ್ರೀವತ್ಸ ಪ್ರೀತಿಸಿ 2007ರಲ್ಲಿ ಮದುವೆ ಆಗಿದ್ರು. ಮದುವೆಯಾದ ಒಂದೇ ತಿಂಗಳಿಗೆ ವಿರಾಜಪೇಟೆಗೆ ವಾಪಸ್ಸಾದ್ರು. ಅದಾದ ನಂತರ ನದಿಯಲ್ಲಿ ಸೂಸೈಡ್ ಮಾಡಿಕೊಂಡ್ರು ಅಂತ ವಿಜಯ್ ಅವರು ಮಾತನಾಡಿದ್ದಾರೆ. ನೋಡಿ, ಇಡೀ ಪ್ರಕರಣ ಇದ್ದದ್ದು ಏನು ಅಂತ ಹೇಳಿದ್ರೆ, ಸುಜಾತಾ ಭಟ್ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಕೂಡ ತೆಗೆದುಕೊಳ್ಳಿಲ್ಲ. ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದು ನಾಪತ್ತೆ ಆದಳು, ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟರೆ ಅಧಿಕಾರಿಗಳು ಅಥವಾ ಪೊಲೀಸರು ನನ್ನ ಕಂಪ್ಲೇಂಟನ್ನು ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ರು. ಇದರ ಜೊತೆಗೆ SIT ರಚನೆಯಾದ ಬಳಿಕ ಸುಜಾತಾ ಭಟ್ ಅವರು SIT ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಕಂಪ್ಲೇಂಟನ್ನು ಮತ್ತೆ ಫೈಲ್ ಮಾಡಿದ್ರು. ಅಂದರೆ ನೋಡಿ, ಈಗ ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ, ಅಟ್ಲೀಸ್ಟ್ ಅವಳ ಅಸ್ಥಿ ಏನಾದರೂ ಸಿಕ್ಕಿದ್ರೆ ಕೊಡಿ, ನಾನು ಸಾಂಪ್ರದಾಯಬದ್ಧವಾಗಿ ನಾನು ಅಂತ್ಯಕ್ರಿಯೆಯನ್ನು ನೆರವೇರಿಸ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ಈ ಎಲ್ಲವಲ್ಲೂ ಈ ಆರಂಭದಿಂದಲೂ ಕೂಡ ನೋಡ್ತಾ ಇದ್ದರೆ ಸುಜಾತಾ ಭಟ್ ಅವರು ಈ ಯಾವುದೇ ರೀತಿಯ ಎವಿಡೆನ್ಸನ್ನು, ಅಂದರೆ ಅನನ್ಯ ಭಟ್ ಅವರಿಗೆ ಸಂಬಂಧಪಟ್ಟಂಥ ಎವಿಡೆನ್ಸನ್ನು, ಫೋಟೋ ಆಗಿರಲಿ, ಅದೇ ರೀತಿಯಾಗಿ ಬರ್ತ್ ಸರ್ಟಿಫಿಕೇಟ್ ಆಗಿರಲಿ, ವೈದ್ಯಕೀಯ ಕಾಲೇಜಲ್ಲಿ ಓದ್ತಾ ಇದ್ದರೆ ಅಲ್ಲಿ ಅಡ್ಮಿಷನ್ನು, ID ಕಾರ್ಡು ಎಲ್ಲವೂ ಕೂಡ ಇರುತ್ತಲ್ವ, ಅದನ್ನೆಲ್ಲೂ ಕೂಡ ಕೊಟ್ಟಿರಲಿಲ್ಲ. ಸೊ ಈ ಕಾರಣಕ್ಕೆ ಒಂದಿಷ್ಟು ಅನುಮಾನ ವ್ಯಕ್ತವಾಗಿತ್ತು. ಹೀಗಾಗಿ ಒಂದು ಫೋಟೋವನ್ನು ರಿಲೀಸ್ ಮಾಡಿದ್ರು. ಬಟ್ ಆ ಫೋಟೋ ಕೂಡ ಫೇಕ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ.